ಈಗಿನ ಬೆಂಗಳೂರಿನ ಬಹಳಷ್ಟು ಜನ ಟೆಕ್ ಪಾರ್ಕ್ ಮತ್ತೆ ಗಾರ್ಡನ್ ಸಿಟಿ ಅಂತ ಕರೀತಾರೆ. ಆದ್ರೆ ಇದೇ ಗಾರ್ಡನ್ ಸಿಟಿಯಲ್ಲಿ 25 ವರ್ಷದ ಹಿಂದ್ಗಡೆ ಒಬ್ಬ ರಾಕ್ಷಸ ವಾಸ ಮಾಡ್ತಿದ್ದ. ಇವನ್ ಬೈದಿಂದ ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿರುವಂತ ಪ್ರತಿ ಮನೆ ಡೋರ್ ಮುಂದೆ ಗ್ರಿಲ್ಸ್ ಹಾಕುವಂತ ಕಲ್ಚರ್ ಸ್ಟಾರ್ಟ್ ಆಯ್ತು. ಈ ಸೈಕೋ ಕಿಲ್ಲರ್ ಮೇಲೆ ಬರೋಬ್ಬರಿ 20ಕ್ಕಿಂತ ಜಾಸ್ತಿ ಅತ್ಯಾಚಾರ ಮತ್ತೆ ಮರ್ಡರ್ ಕೇಸ್ಗಳಿದ್ವು. ಸೊ ಇಷ್ಟೊಂದು ವೈಲೆಂಟ್ ಆಗಿದ್ದಂತ ಈ ಸೈಕೋ ಕಿಲ್ಲರ್ ನ ಹೆಸರೇ ಉಮೇಶ್ ರೆಡ್ಡಿ. ಒಬ್ಬ ಬರ್ತಾನೆ, ಎಲ್ಲರ ಮನೆಗೂ ನುಗ್ತಾನೆ, ಹಿಂದ್ಗಡೆ ಬಾಕ್ಲಿಂದ ಇಲ್ಲ ಚಿಕ್ಕ ಗೇಟ್ ಇದ್ರೆ ಅದ್ರ ಒಳಗೆ ನುಸುಕ್ ಹೋಗ್ತಾನೆ, ಗಿಡದ ಹತ್ರ ಬಚ್ಚಿಕೊಂಡಿರ್ತಾನೆ ಎಷ್ಟೊಂದು ಸತಿ ಅಂತ ಎಲ್ಲ ಕೇಳ್ಪಟ್ಟಿದ್ದೀವಿ. ಏರ್ ಬ್ಯಾಗ್ ತುಂಬ ಎಲ್ಲ ಬರೀ ಲೇಡೀಸಿಗೆ ಸಂಬಂಧಪಟ್ಟಂಥ ವಸ್ತುಗಳು, ಬ್ರಾ ಇರ್ಬೋದು, ಅಂಡರ್ವೇರ್ ಇರ್ಬೋದು, ಪೆಟ್ಟಿಕೋಟ್ ಇರ್ಬೋದು, ಈ ಥರದ ವಸ್ತುಗಳೇ ಇತ್ತು. 1996 ಡಿಸೆಂಬರ್ 4ನೇ ತಾರೀಕು ಚಿತ್ರದುರ್ಗದಲ್ಲಿದ್ದಂತ ಒಂದು 17 ವರ್ಷದ ಹುಡುಗಿ ತಮ್ಮ ತಂದೆಯವ್ರ ಜೊತೆ ಮನೆಗೆ ಹೊರಟಿದ್ಲು. ಸೊ ಇವಳು ಹೋಗ್ತಿದ್ದಂತ ದಾರಿಲಿ ಯಾವುದೇ ಮನೆಗಳು ಇಲ್ದಿದ್ರಿಂದ ಅಲ್ಲಿ ಜನರು ಇರ್ಲಿಲ್ಲ. ಸೊ ಹೀಗೆ ತಂದೆ ಮಗಳು ದಾರಿಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಅವ್ರ ತಂದೆಗೆ ಏನೋ ಕೆಲಸ ನೆನಪಾಗಿದ್ಕೆ ಅವರು ಅವಳನ್ನ ಮನೆಗೆ ಹೋಗೋ ಕೇಳಿ ಅಲ್ಲಿಂದ ಹೊರಟೋದ್ರು. ಸೊ ಅಪ್ಪ ಇನ್ನೊಂದ್ ಸ್ವಲ್ಪ ಹೊತ್ತರಲ್ಲೇ ಬರ್ಬೋದು ಅಂತ ಆ ಹುಡುಗಿ ಒಬ್ಳೆ ಮನೆ ಕಡೆ ಹೋಗಕ್ ಸ್ಟಾರ್ಟ್ ಮಾಡಿದ್ಲು. ಈ 17 ವರ್ಷದ ಹುಡುಗಿ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ಮೇಲೆ ಅವಳು ಎದುರುಗಡೆಗೆ ಒಂದು ಹ್ಯಾಟ್ ಹಾಕೊಂಡಿರೋ ವ್ಯಕ್ತಿ ಬಂದ. ಸೊ ರಾತ್ರಿ ಹೊತ್ತಲ್ಲಿ ಈ ವ್ಯಕ್ತಿನ ನೋಡಿ ಈ ಹುಡುಗಿ ಸ್ವಲ್ಪ ಭಯ ಪಟ್ಲು. ಬಟ್ ಈ ವ್ಯಕ್ತಿ ಇವಳನ್ನ ಪಾಸ್ ಮಾಡ್ಕೊಂಡು ಮುಂದೆ ಹೋಗಿದ್ರಿಂದ ಅವಳಿಗೆ ಬಂದಂತ ಭಯ ಎಲ್ಲ ಹೊರಟೋಗ್ಬಿಡ್ತು. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ಮೇಲೆ ಸಡನ್ ಆಗಿ ಈ ಹುಡುಗಿಗೆ ತನ್ನನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ಸೋಕ್ ಸ್ಟಾರ್ಟ್ ಆಯ್ತು. ಅವಳು ತಿರುಗಿ ಹಿಂದ್ಗಡೆ ನೋಡಿದಾಗ ಸ್ವಲ್ಪ ಹೊತ್ತಿಗೂ ಮುಂಚೆ ಹ್ಯಾಟ್ ಹಾಕೊಂಡು ಹೋದಂತ ವ್ಯಕ್ತಿ ಈಗ ಅವಳನ್ನ ಫಾಲೋ ಮಾಡ್ತಿದ್ದ. ಇದರಿಂದ ಭಯ ಪಟ್ಟಂತ ಈ ಹುಡುಗಿ ಸಡನ್ ಆಗಿ ಓಡೋಕ್ ಸ್ಟಾರ್ಟ್ ಮಾಡಿದ್ಲು. ಹ್ಯಾಟ್ ಹಾಕೊಂಡಿರೋ ವ್ಯಕ್ತಿ ಕೂಡ ಸ್ಪೀಡಾಗಿ ಓಡ್ ಬಂದು ಅವಳು ಜಡೆನ ಹಿಡ್ಕೊಂಡು ಎಳೆದು ಅವಳು ಬಾಯಿನ ಮುಚ್ಚಿಬಿಟ್ಟ. ಇದರಿಂದಾಗಿ ಈ ಹುಡುಗಿಗೆ ಕಿರ್ಚೋಕ್ ಕೂಡ ಆಗದೆ ಬಹಳ ಒದ್ದಾಡಿದ್ಲು. ಸಡನ್ ಆಗಿ ಅವಳು ಕತ್ನ ಇಸಿಗಿ ಅವಳನ್ನ ನೆಲಕ್ಕೆ ತಳ್ಳಿ ಅವಳ ಮೇಲೆ ಅತ್ಯಾಚಾರ ಮಾಡಕ್ಕೆ ಈ ಒಂದು ವ್ಯಕ್ತಿ ಟ್ರೈ ಮಾಡಿದ. ಇವನಿಂದ ತಪ್ಪಿಸ್ಕೊಳ್ಳೋಕೆ ಒದ್ದಾಡ್ತಿದ್ದಂತ ಆ ಹುಡುಗಿ ಸಡನ್ ಆಗಿ ಕೈ ಹಾಕಿ ಅವನು ಹಾಕೊಂಡಿದ್ದಂತ ಹ್ಯಾಟ್ ನ ಬಿಚ್ಚಿಬಿಟ್ಲು. ಹ್ಯಾಟ್ ನ ಬಿಚ್ಚಿದ ಕೂಡಲೇ ಈ ಹುಡುಗಿಗೆ ಆ ಸೈಕೋ ಕಿಲ್ಲರ್ ನ ಮುಖ ಬಹಳ ಕ್ಲಿಯರ್ ಆಗಿ ಕಾಣಿಸ್ತು. ಇದೇ ಟೈಮಿಗೆ ಸ್ಪಾಟ್ಗೆ ಬಂದಂತ ಈ ಹುಡುಗಿಯ ತಂದೆ ಕಲ್ ತಗೊಂಡು ಈ ಸೈಕೋ ಕಿಲ್ಲರಿಗೆ ಹೊಡೆದ್ಬಿಟ್ರು. ತಂದೆ ಬಂದಿದ್ರಿಂದ ಹುಡುಗಿ ಕೂಡ ಧೈರ್ಯ ಬಂತು. ಇವಳು ಕೂಡ ಕಲ್ಲಿಂದ ಈ ಒಂದು ಸೈಕೋ ಕಿಲ್ಲರಿಗೆ ಹೊಡೆದ್ಲು. ಈ ಇನ್ಸಿಡೆಂಟ್ ಇಂದ ಗಾಬರಿ ಆದಂತ ಸೈಕೋ ಕಿಲ್ಲರ್ ಆ ಹುಡುಗಿನ ಅಲ್ಲೇ ಬಿಟ್ಟು ಅಲ್ಲಿಂದ ಓಡೋಗ್ಬಿಟ್ಟ. ಆಕ್ಚುಲಿ ಈ ಒಂದು ಇನ್ಸಿಡೆಂಟ್ ಮುಂದೆ ಹೋಗಿ ತನ್ನನ್ನ ಅರೆಸ್ಟ್ ಮಾಡಿಸುತ್ತೆ ಅಂತ ಆ ಸೈಕೋ ಕಿಲ್ಲರಿಗೆ ಒಂಚೂರು ಅರಿವಿರಲಿಲ್ಲ. ಇನ್ನು ಈ ಸ್ಟೋರಿಲಿ ಇದ್ದಂತ 17 ವರ್ಷದ ಹುಡುಗಿಯ ಹೆಸರು ಗೀತಾ ಅಂತ. ಆಮೇಲೆ ಅವಳ ಮೇಲೆ ಅತ್ಯಾಚಾರ ಮಾಡಕ್ಕೆ ಟ್ರೈ ಮಾಡಿದಂತ ಆ ಒಂದು ಸೈಕೋ ಕಿಲ್ಲರ್ ನ ಹೆಸರು ಉಮೇಶ್ ರೆಡ್ಡಿ. ಆಕ್ಚುಲಿ ಇದು ಉಮೇಶ್ ರೆಡ್ಡಿಯ ಫಸ್ಟ್ ಕ್ರೈಮ್ ಆಗಿರ್ಲಿಲ್ಲ. ಚಿತ್ರದುರ್ಗ ಜಿಲ್ಲೆಯ ಬಸಪ್ಪನ ಮಾಲಿಗೆ ಅನ್ನೋ ಹಳ್ಳಿಲಿ ಉಮೇಶ್ ರೆಡ್ಡಿ ಹುಟ್ಟಿದ್ದ. ಉಮೇಶ್ ಚಿಕ್ಕ ವಯಸ್ಸಿಂದಾನೆ ಹಳ್ಳಿಲಿರುವಂತ ಕುರಿಗಳನ್ನ ಕದಿಯೋದು ಮತ್ತೆ ಬೇರೆ ಬೇರೆಯವ್ರ ಮನೆಯಲ್ಲಿರುವಂತ ವಸ್ತುಗಳನ್ನ ಕದಿಯುವಂತ ಕೆಲಸಗಳನ್ನ ಮಾಡ್ತಿದ್ದ. ಇದರಿಂದಾಗಿ ಹಳ್ಳಿಲಿದ್ದಂತ ಜನರೆಲ್ಲರೂ ಇವನಿಗೆ ಕಳ್ಳ ಅಂತ ಕರಿತಿದ್ರು. ಸ್ವಲ್ಪ ಟೈಮ್ ನ ಹಳ್ಳಿಲಿ ಕಳೆದ ಮೇಲೆ ಉಮೇಶ್ ರೆಡ್ಡಿ ನೆಕ್ಸ್ಟ್ ಜಮ್ಮು ಕಾಶ್ಮೀರಕ್ಕೆ ಹೋಗಿ CRPF ಪೊಲೀಸ್ ಫೋರ್ಸ್ ನ ಜಾಯಿನ್ ಆದ. ಇಲ್ಲಿ ಇವನಿಗೆ ಒಂದು ಕಮಾಂಡರ್ ಮನೆ ಕಾಯುವಂತ ಡ್ಯೂಟಿ ಸಿಕ್ಕಿತ್ತು. ಇನ್ನು ಈ ಕಮಾಂಡರಿಗೆ ಒಂದು ಮಗಳಿದ್ಲು. ಈ ಮಗಳ ಮೇಲೆ ಉಮೇಶ್ ರೆಡ್ಡಿ ಅತ್ಯಾಚಾರ ಮಾಡಕ್ ಟ್ರೈ ಮಾಡಿದ. ಆಕ್ಚುಲಿ ಇದು ಉಮೇಶ್ ರೆಡ್ಡಿ ಮಾಡಿದಂತ ಫಸ್ಟ್ ಕ್ರೈಮ್ ಆಗಿತ್ತು. ಈ ಕೇಸಲ್ಲಿ ನಾನು ಸಿಕ್ಕಾಕೊಂಡ್ರೆ ಕಮಾಂಡರ್ ನನಗೆ ಏನ್ ಬೇಕಿದ್ರು ಮಾಡಬಹುದು ಅಂತ ಭಯಪಟ್ಟು ಚಿತ್ರದುರ್ಗಕ್ಕೆ ಉಮೇಶ್ ರೆಡ್ಡಿ 1996ರಲ್ಲಿ ವಾಪಸ್ ಬಂದ. ಚಿತ್ರದುರ್ಗಕ್ಕೆ ಬಂದ ಮೇಲೆ ಉಮೇಶ್ ರೆಡ್ಡಿ DAR ಅಂದ್ರೆ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಜಾಯಿನ್ ಆದ. ಇವನ್ ಬಗ್ಗೆ ಕ್ಲಿಯರ್ ಆಗಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡದೆ ಇವನಿಗೆ DAR ಆರ್ಮ್ಡ್ ಫೋರ್ಸಿಗೆ ಜಾಯಿನ್ ಮಾಡಿಸಿದ್ರು. ಜಾಯಿನ್ ಆಗಿದ್ ಬರೀ 2 ತಿಂಗಳು ಒಳಗಡೆನೆ ಉಮೇಶ್ ರೆಡ್ಡಿ ದಿವ್ಯಾ ಅನ್ನೋ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿ ಅವಳು ಹಾಕೊಂಡಿದ್ದಂತ ಒಡವೆಗಳನ್ನೆಲ್ಲ ಕದ್ದು ಅವಳನ್ನ ಕಂಪ್ಲೀಟ್ಲಿ ಬೆತ್ತಲೆ ಮಾಡಿ ಓಡೋಗಿದ್ದ. ಇದ್ರ ಬಗ್ಗೆ ಕಂಪ್ಲೇಂಟ್ ನ ಕೊಟ್ರೆ ನನಗೆ ಅವಮಾನ ಆಗ್ಬೋದು ಅಂತ ದಿವ್ಯಾ ಕಂಪ್ಲೇಂಟ್ ನ ಕೊಡಕ್ಕೆ ಹೋಗ್ಲಿಲ್ಲ. ಬಟ್ ಈ ಇನ್ಸಿಡೆಂಟ್ ಆಗಿ 1 ತಿಂಗಳು ಒಳಗಡೆನೆ ಪಲ್ಲವಿ ಅನ್ನೋ ಒಂದು ಮೈನರ್ ಹುಡುಗಿದು ಅತ್ಯಾಚಾರ ಮತ್ತೆ ಕೊಲೆ ಆಗ್ಬಿಡ್ತು. ಸೊ ಪಲ್ಲವಿ ಕೇಸ್ ಬಗ್ಗೆ ಪೊಲೀಸರು ಬಹಳ ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಿರ್ಬೇಕಾದ್ರೆ ಅವರಿಗೆ 1 ತಿಂಗಳು ಮುಂಚೆ ಆದಂತ ದಿವ್ಯಾ ಕೇಸು ಮತ್ತೆ ಗೀತನ್ ಕೇಸ್ ಬಗ್ಗೆ ನೆನಪಾಯ್ತು. ಸೊ ಮೇ ಬಿ ಈ 3 ಕೇಸ್ಗಳಿಗೂ ಕನೆಕ್ಷನ್ ಇರ್ಬೋದು ಅಂತ ಅವರು ಆ ಕೇಸ್ಗಳನ್ನು ಇನ್ವೆಸ್ಟಿಗೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಜನವರಿ 22ನೇ ತಾರೀಕು ರಿಪಬ್ಲಿಕ್ ಡೇ ಪರೇಡ್ ಪ್ರಾಕ್ಟೀಸ್ ನಡೀತಿತ್ತು. ಸೊ ಈ ಪ್ರಾಕ್ಟೀಸ್ ಗಳನ್ನ ನೋಡೋಕೆ ಬಂದಂತ ಗೀತನ್ ಕಣ್ಣಿಗೆ ಅವಳ ಮೇಲೆ ಸ್ವಲ್ಪ ದಿನದ ಮುಂಚೆನೆ ಅಟ್ಯಾಕ್ ಮಾಡಿ ಅತ್ಯಾಚಾರ ಮಾಡಕ್ ಟ್ರೈ ಮಾಡಿದಂತ ವ್ಯಕ್ತಿ ಕಾಣಿಸ್ತಾನೆ. ಪರೇಡ್ ನಡೀತಿದ್ದಂತ ಜಾಗದಲ್ಲಿ ಲೈನ್ ನ ಹಾಕ್ತಿದ್ದಂತ ವ್ಯಕ್ತಿನೇ ಸ್ವಲ್ಪ
ದಿನದ ಮುಂಚೆ ನನ್ನ ಮೇಲೆ ಅತ್ಯಾಚಾರ ಮಾಡಕ್ ಟ್ರೈ ಮಾಡಿದ್ದ ಅಂತ ಗೀತೆ ಹಾಗೆ ಕ್ಲಿಯರ್ಲಿ ಗೊತ್ತಾಯ್ತು. ಅವಳಿಗೆ ಶಾಕ್ ಆಗಿದ್ದೆಲ್ಲಿ ಅಂದ್ರೆ ಸ್ವಲ್ಪ ದಿನದ ಮುಂಚೆ ಅವಳ ಮೇಲೆ ಅತ್ಯಾಚಾರ ಮಾಡಕ್ಕೆ ಟ್ರೈ ಮಾಡಿದಂತ ವ್ಯಕ್ತಿ ಈಗ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಲೈನ್ ನ ಹಾಕ್ತಿದ್ದ. ಸೊ ಗೀತಾ ಈ ಒಂದು ಇನ್ಫಾರ್ಮೇಶನ್ ನ ತಗೊಂಡೋಗಿ ಹೈಯರ್ ಆಫೀಸರ್ಸ್ ಗಳಿಗೆ ಹೇಳಿದಾಗ ಉಮೇಶ್ ರೆಡ್ಡಿನ ಪೊಲೀಸರು ಅರೆಸ್ಟ್ ಮಾಡ್ಬಿಟ್ರು. ಬಟ್ ಪ್ರಾಬ್ಲಮ್ ಏನಂದ್ರೆ ಸತ್ತಿದ್ದಂತ ಪಲ್ಲವಿ ಕೇಸು ಮತ್ತೆ ಗೀತಾ ಕೇಸ್ ನಲ್ಲಿ ಉಮೇಶ್ ರೆಡ್ಡಿ ವಿರುದ್ಧ ಸ್ಟ್ರಾಂಗ್ ಆಗಿರುವಂತ ಎವಿಡೆನ್ಸ್ ಗಳು ಆ ಒಂದು ಟೈಮ್ ನಲ್ಲಿ ಸಿಕ್ಕಿರ್ಲಿಲ್ಲ. ಇದರಿಂದಾಗಿ ಈಸಿಯಾಗಿ ಉಮೇಶ್ ರೆಡ್ಡಿ ಬೇಲ್ ನ ತಗೊಂಡು ಬೆಂಗಳೂರಿಗೆ ಓಡೋದ. ಸೊ ನೆಕ್ಸ್ಟ್ ಬೆಂಗಳೂರಿಗೆ ಓಡೋದಂತ ಉಮೇಶ್ ರೆಡ್ಡಿ ಕಂಟಿನ್ಯೂಸ್ಲಿ ಕ್ರೈಮ್ಸ್ ಮೇಲೆ ಕ್ರೈಮ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ. 1997ರಿಂದ 2002 ನಡುವೆ ಪೊಲೀಸರು ಟೋಟಲ್ ಆಗಿ ಉಮೇಶ್ ರೆಡ್ಡಿನ 5 ಸಲ ಅರೆಸ್ಟ್ ಮಾಡಿದ್ರು. ಬಟ್ ಪೊಲೀಸರು ಅರೆಸ್ಟ್ ಮಾಡಿದ್ರು ಕೂಡ ಉಮೇಶ್ ರೆಡ್ಡಿ ಬಹಳಷ್ಟು ಸಲ ಅವ್ರ ಕೈಯಿಂದ ಸಕ್ಸಸ್ಫುಲಿ ತಪ್ಪಿಸ್ಕೊಂಡು ಹೋಗ್ತಿದ್ದ. ಆಮೇಲೆ ಬೆಂಗಳೂರಿನಲ್ಲಿ ಇವನು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋಕೆ ಪರ್ಫೆಕ್ಟ್ ಆಗಿರುವಂತ ಒಂದು ಪ್ಲಾನ್ ನ ಹಾಕೊಂಡಿದ್ದ. ಯೂಶಲಿ ಇವನು ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆ ನಡುವೆ ತನ್ನ ಕ್ರೈಮ್ಸ್ ಗಳನ್ನ ಮಾಡ್ತಿದ್ದ. ಯಾಕಂದ್ರೆ ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ಮನೇಲಿ ಯಾವುದೇ ಗಂಡಸರು ಇರ್ತಿರ್ಲಿಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗಿರ್ತಿದ್ರು. ಸೊ ಫಸ್ಟ್ ಇವನು ಮನೆಗೆ ಹೋಗಿ ಡೋರ್ ನ ನಾಕ್ ಮಾಡ್ತಿದ್ದ. ಡೋರ್ ನ ಓಪನ್ ಮಾಡ್ತಿದ್ದಂಗೆ ಹೆಣ್ಮಕ್ಳಿಗೆ ಅಡ್ರೆಸ್ ಕೇಳೋ ನೆಪದಲ್ಲಿ ಒಳಗಡೆ ಹೋಗ್ತಿದ್ದ. ಒಳಗಡೆ ಹೋಗ್ತಿದ್ದಂಗೆ ಇವನು ಫಸ್ಟ್ ಅವ್ರ ಬಾಯಿನ ಮುಚ್ಚಿಬಿಡ್ತಿದ್ದ. ಆಮೇಲೆ ಕುತ್ತಿಗೆನ ಇಸುಕಿ ಅವ್ರಿಗೆ ಮೂರ್ಛೆ ಹೋಗೋ ಹಾಗೆ ಮಾಡ್ತಿದ್ದ. ನೆಕ್ಸ್ಟ್ ತನಗೆ ಇಷ್ಟ ಬಂದಿರೋ ಹಾಗೆ ಅವ್ರನ್ನ ಅತ್ಯಾಚಾರ ಮಾಡಿ ಮನೇಲಿ ಇದ್ದಂತ ಒಡವೆಗಳು ಮತ್ತೆ ದುಡ್ಡನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದ. ಪೊಲೀಸರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಉಮೇಶ್ ರೆಡ್ಡಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತಿತ್ತು. ಅದರಿಂದಾಗಿ ಅವನು ಪ್ರತಿ ಸಲ ಕ್ರೈಮ್ ನ ಕಮಿಟ್ ಮಾಡಿದಾಗ ಇಲ್ಲಿ ಒಂದು ರಾಬರಿ ಆಗಿದೆ ಅನ್ನೋ ತರ ಸೀನ್ ನ ಕ್ರಿಯೇಟ್ ಮಾಡಿ ಹೋಗ್ತಿದ್ದ. ಆಮೇಲೆ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಇವನು ಪ್ರತಿಯೊಂದು ಮನೆಗೆ ಹೋಗಿ ಕ್ರೈಮ್ ನ ಕಮಿಟ್ ಮಾಡಿ ಬಂದ್ಮೇಲೆ ಅಲ್ಲಿರುವಂತ ಒಂದು ಅಂಡರ್ ಗಾರ್ಮೆಂಟ್ಸ್ ಅಂದ್ರೆ ಹೆಣ್ಮಕ್ಳು ಅಂಡರ್ ಗಾರ್ಮೆಂಟ್ಸ್ ನ ಕತ್ಕೊಂಡು ಬರ್ತಿದ್ದ. ಆ ಒಂದು ರೂಮಿಗೆ ಕರ್ಕೊಂಡು ಹೋದಾಗ ಪೊಲೀಸ್ ಶೆಲ್ ಶಾಕ್ಡ್. ಏರ್ ಬ್ಯಾಗ್ ತುಂಬ ಎಲ್ಲ ಬರೀ ಲೇಡೀಸಿಗೆ ಸಂಬಂಧಪಟ್ಟಂಥ ವಸ್ತು, ಬ್ರಾ ಇರ್ಬೋದು, ಅಂಡರ್ವೇರ್ ಇರ್ಬೋದು, ಪೆಟ್ಟಿಕೋಟ್ ಇರ್ಬೋದು, ಈ ಥರದ ವಸ್ತುಗಳೇ ಇತ್ತು. ಸೊ 5 ವರ್ಷದ ಟೈಮ್ ಪೀರಿಯಡ್ ನಲ್ಲಿ ಉಮೇಶ್ ರೆಡ್ಡಿ ಬೆಂಗಳೂರಿನಲ್ಲಿ ಇದ್ದಂತ ಬೇರೆ ಬೇರೆ ಮನೆಗಳ ಮೇಲೆ ಪೊಲೀಸರು ರೈಡ್ ನ ಮಾಡಿದ್ರು. ಅವಾಗ ಅವರಿಗೆ ಮೂಟೆಗಟ್ಲೆ ಹೆಣ್ಮಕ್ಳು ಅಂಡರ್ ಗಾರ್ಮೆಂಟ್ಸ್ ಗಳು ಸಿಕ್ಕಿದ್ವು. ಆಕ್ಚುಲಿ ಉಮೇಶ್ ರೆಡ್ಡಿಗೆ ಕ್ರಾಸ್ ಡ್ರೆಸ್ಸಿಂಗ್ ಮಾಡೋದು ಬಹಳ ಇಷ್ಟ ಇತ್ತು. ಸೊ ಇದರಿಂದಾಗಿ ಅವನು ಹೆಣ್ಮಕ್ಳು ಬಟ್ಟೆಗಳನ್ನ ಕದೀತಿದ್ದ. ನೆಕ್ಸ್ಟ್ ಉಮೇಶ್ ರೆಡ್ಡಿನ ಪೊಲೀಸರು ಅರೆಸ್ಟ್ ಮಾಡಿ ಬಳ್ಳಾರಿ ಜೈಲಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕಾದ್ರೆ ನಾನು ವಾಶ್ರೂಮಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮತ್ತೊಂದ್ಸಲ ಉಮೇಶ್ ರೆಡ್ಡಿ ಎಸ್ಕೇಪ್ ಆಗಿದ್ದ. ಸೊ ಉಮೇಶ್ ರೆಡ್ಡಿ ಕಮಿಟ್ ಮಾಡಿದಂತ ಎಲ್ಲಾ ಕ್ರೈಮ್ಸ್ ಗಳಲ್ಲೂ ಸೇಮ್ ಪ್ಯಾಟರ್ನ್ ಇದೆ. ಆಕ್ಚುಲಿ ಇವನು ತನ್ನ ವಿಕ್ಟಿಮ್ಸ್ ಗಳನ್ನ ಟಾರ್ಗೆಟ್ ಮಾಡಿ ಫಸ್ಟ್ ಹೋಗಿ ಅವ್ರ ಬಾಯಿನ ಮುಚ್ಚುತ್ತಿದ್ದ. ಆಮೇಲೆ ಅವನು ಗಂಟ್ಲನ್ನ ಹಿಸುಕಿ ಅವ್ರನ್ನ ಮೂರ್ಛೆ ಹೋಗಾಗ್ ಮಾಡ್ತಿದ್ದ. ಇದರಿಂದಾಗಿ ಬಹಳಷ್ಟು ಜನ ಸ್ಮದರಿಂಗ್ ಆಗಿ ಸಾಯ್ತಿದ್ರು. ಸೊ ಕ್ರೈಮ್ ನೆಲ್ಲ ಮುಗಿಸಿದ ಮೇಲೆ ಅವನು ಆ ಹೆಣ್ಮಕ್ಳ ಬಟ್ಟೆನೂ ಬಿಚ್ಚಿ ಅಲ್ಲಿಂದ ಹೋಗ್ತಿದ್ದ. ಇದರಿಂದಾಗಿ ಎಚ್ಚರ ಆದ್ಮೇಲೆ ಆ ಒಂದು ಹೆಣ್ಮಕ್ಳು ಹೊರಗಡೆ ಬಂದು ಕಿರ್ಚಾಕ್ ಆಗ್ತಿರ್ಲಿಲ್ಲ ಅಥವಾ ಕೂಗಾಡಿ ಬೇರೆಯವ್ರನ್ನ ಹೆಲ್ಪಿಗೋಸ್ಕರ ಕರಿಯಕ್ಕೂ ಆಗ್ತಿರ್ಲಿಲ್ಲ. ಸೊ ಸೈಕೋ ಕಿಲ್ಲರ್ಸ್ ಬಗ್ಗೆ ಮಾಡಿರುವಂತ ಸ್ಟಡೀಸ್ ಗಳ ಪ್ರಕಾರ ಯೂಶಲಿ ಸೈಕೋ ಕಿಲ್ಲರ್ಸ್ ಆಗೋಕೆ ಮೇನ್ ರೀಸನ್ ಏನಂದ್ರೆ ಅವ್ರ ಚೈಲ್ಡ್ಹುಡ್ ಅಲ್ಲಿ ಇರುವಂತ ಟ್ರಾಮಾ. ಸೊ ಉಮೇಶ್ ರೆಡ್ಡಿ ಕೇಸ್ ನಲ್ಲಿ ಕೂಡ ಇದು ನಿಜಾನೇ ಆಗಿದೆ. ಯಾಕಂದ್ರೆ ಬಸಪ್ಪನ ಮಾಳಿಗೆ ಅನ್ನೋ ಒಂದು ಹಳ್ಳಿಲಿ ಇದ್ದಾಗ ಅವ್ರ ಫ್ಯಾಮಿಲಿ ಬಹಳ ಡಿಫ್ರೆಂಟ್ ಆಗಿತ್ತು ಅಥವಾ ಬಹಳ ವಿಯರ್ಡ್ ಆಗಿತ್ತು ಅಂತ ಬಹಳಷ್ಟು ಜನ ಹೇಳ್ತಾರೆ. ಇದರಿಂದಾನೇ ಉಮೇಶ್ ರೆಡ್ಡಿ ಕರ್ನಾಟಕದ ಅತ್ಯಂತ ಡೇಂಜರಸ್ ಸೈಕೋ ಆದ. ಸೊ ಓವರ್ ಆಲ್ ಆಗಿ ಉಮೇಶ್ ರೆಡ್ಡಿ ಬೆಂಗಳೂರು ಮತ್ತೆ ಕರ್ನಾಟಕ ತುಂಬಾ ಮಾಡ್ತಿದ್ದಂತ ಕ್ರೈಮ್ಸ್ ಗಳಿಂದಾಗಿ ಮನೆಗಳ ಮುಂದೆ ಅಂದ್ರೆ ಡೋರ್ಸ್ ಗಳ ಮುಂದೆ ಗ್ರಿಲ್ಸ್ ನ ಹಾಕುವಂತ ಕಲ್ಚರ್ ಸ್ಟಾರ್ಟ್ ಆಯ್ತು. ಸೊ ಫೈನಲಿ 2002 ಮೇ 17ನೇ ತಾರೀಕು ಉಮೇಶ್ ರೆಡ್ಡಿನ ಪೊಲೀಸರು ಫೈನಲ್ ಟೈಮ್ ಅರೆಸ್ಟ್ ಮಾಡಿದ್ರು. ಸೊ ಕೋರ್ಟ್ ನಲ್ಲಿ ಇವನಿಗೆ 9 ಕ್ರೈಮ್ಸ್ ಗಳ ಮೇಲೆ ಕನ್ವಿಕ್ಟ್ ಮಾಡಿದ್ರು. ಆದ್ರೆ ಶಿಕ್ಷೆ ಆಗಿದ್ದು ಬರೀ 3 ಕೇಸ್ಗಳಲ್ಲಿ ಮಾತ್ರ. ಇನ್ನು ಅನ್ಅಫಿಷಿಯಲ್ ರೆಕಾರ್ಡ್ಸ್ ಗಳ ಪ್ರಕಾರ ಬರೋಬ್ಬರಿ 20ಕ್ಕಿಂತ ಜಾಸ್ತಿ ಹೆಣ್ಮಕ್ಳ ಮೇಲೆ ಉಮೇಶ್ ರೆಡ್ಡಿ ಅತ್ಯಾಚಾರ ಮಾಡಿದಾನೆ ಅಂತ ಹೇಳ್ತಾರೆ. ಸೊ ಫೈನಲಿ ಉಮೇಶ್ ರೆಡ್ಡಿಗೆ ಸಂಧ್ಯಾ, ಜಯಶ್ರೀ ಮತ್ತೆ ನಿತ್ಯಾನ ಕೇಸ್ ನಲ್ಲಿ ಶಿಕ್ಷೆ ಆಯ್ತು. ಇದರಲ್ಲಿ ಜಯಶ್ರೀ ಕೇಸಿಗಾಗಿ ಉಮೇಶ್ ರೆಡ್ಡಿಗೆ ಡೆತ್ ಸೆಂಟೆನ್ಸ್ ಕೂಡ ಸಿಕ್ತು. ಇಂತ ಒಂದು ಸೈಕೋಗೆ ಶಿಕ್ಷೆ ಸಿಕ್ತಲ್ಲಪ್ಪ ಅಂತ ಕರ್ನಾಟಕ ಜನರು ಖುಷಿನ ಪಟ್ರು. ಆದ್ರೆ ಲಾಸ್ಟ್ ಇಯರ್ ತಾನೇ ಉಮೇಶ್ ರೆಡ್ಡಿ ಜೈಲ್ ಒಳಗಡೆ ಇದ್ಕೊಂಡೆ ಫೋನ್ ನ ಯೂಸ್ ಮಾಡ್ತಿರುವಂತ ಒಂದು ವಿಡಿಯೋ ಆಲ್ ಓವರ್ ಇಂಟರ್ನೆಟ್ ಮತ್ತೆ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸೊ ಇದರಿಂದಾಗಿ ನಿಜವಾಗ್ಲೂ ನ್ಯಾಯ ಸಿಕ್ತೋ ಇಲ್ವೋ ಅನ್ನೋ ಒಂದು ಕ್ವಶನ್ ಎಲ್ರಿಗೂ ಕಾಡ್ತಿದೆ. ಸೊ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಉಮೇಶ್ ರೆಡ್ಡಿ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.